ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು 6th July 2024. ಇವತ್ತಿನ ದಿನ ಯಾವ ರೀತಿ ಇತ್ತು, ಏನೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಈ ಒಂದು ಬ್ಲಾಗ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಡ್ ಅದ್ರ ಜೊತೆಗೆ ನೀವು ನನ್ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಅಪ್ ಮಾಡಬಹುದು. ಎಲ್ಲಾದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್, ಇವತ್ತಿನ ಡೇ ಯಾವ ರೀತಿ ಸ್ಪೆಂಡ್ ಆಯ್ತು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ. ಇವತ್ತಿನ ಬ್ಲಾಗ್ ನಲ್ಲಿ ಇವತ್ತಿನ ಡೇ ಹೆಂಗೆ ಸ್ಪೆಂಡ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ, ಅದೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ಪರಿಗೆ ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಅಫಿಷಿಯಲ್ ಆಗಿ ಹೋಮ್ವರ್ಕ್ ಅಂತ ಮಾಡ್ತಿದ್ದಾಳೆ. ಸೊ ಅದನ್ನ ಹೇಗೆ ಮಾಡಿಸ್ತೀನಿ ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಅದಾದ್ಮೇಲೆ ನಾನು ಇವತ್ತಿನ ದಿನ ಏನೇನು ಸ್ಪೆಂಡ್ ಮಾಡಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ನಿನ್ನೆ ಫ್ರೈಡೆ ಅವಳಿಗೆ ಫಸ್ಟ್ ಅಸೈನ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಂಗ್ಲಿಷೇ ಕೊಟ್ಟಿದ್ದಾರೆ, ಅದರಲ್ಲೂ ಆಲ್ಫಾಬೆಟಿಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಲೆಟರ್ ಎ ಬರಿಬೇಕಂತೆ. ಸೊ ಇದು ಕ್ಲಾಸ್ ವರ್ಕ್ ಬರ್ಸಿರೋದು, ಇನ್ನು ಬರೀದೇ ಇರೋದು ನಾವು ಬರೆಸ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಹೋಮ್ ವರ್ಕ್. ಸೊ ಮಾಡಿಸ್ತಾ ಇದ್ದೀನಿ. ಇವಳಿಗೆ ಅಂತ ರೂಮ್ ಸೆಟಪ್ ಮಾಡ್ಕೊಟ್ಟಿದ್ದೀನಿ, ಯಾಕಂದ್ರೆ ಇಲ್ಲೇ ಬಂದು ಅವಳು ಹೋಮ್ ವರ್ಕ್ನೆಲ್ಲ ಬರೀಬೇಕು ಅದಕ್ಕೆ. ಸೊ ಹೌ ಇಸ್ ಯೋರ್ ಸೆಟಪ್ ಪರಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಟೇಬಲ್ ಎಲ್ಲ ಮಾಡ್ಕೊಟ್ಟಿರೋದು. ಅವಳಿಗೆ ಚೇರು ಕೂಡ ಬೇಕಂತೆ ಹೋಮ್ವರ್ಕ್ ಬರೆಯೋದಕ್ಕೆ. ನನಗೆ ನೀಟಾಗಿ ಬರ್ಸೋದಿಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಕೂರ್ಸಿದೀನಿ ಅವಳಿಗೆ. ಬಟ್ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಏನಕ್ಕೆ ಚೇರ್ ಬೇಡ ಅಂತ ಅಂದೆ ಅಂತ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ, ನಾನು ಎಲ್ಲಿ ಹೋಗಿದ್ದೆ, ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದನ್ನ. ಸೊ ಬನ್ನಿ ಇವಾಗ ಫಸ್ಟ್ ಹೋಮ್ವರ್ಕ್ ಮಾಡ್ಸೋಣ. ಯು ರೆಡಿ ಪರಿ ಹೋಮ್ವರ್ಕ್ ಬರೆಯೋದಕ್ಕೆ? ರೆಡಿನಾ ಹೋಮ್ವರ್ಕ್ ಬರೆಯೋದಕ್ಕೆ? 1 2 3 ಸ್ಟಾರ್ಟ್. ಎಸ್, 1 2 3 ಸ್ಟಾರ್ಟ್. ಗೋ ಬರಿ. ಎಸ್ ಫ್ರೆಂಡ್ಸ್, ಇವಾಗ ಅವಳು ಹೋಮ್ವರ್ಕ್ ಬರೆಯೋದಕ್ಕೆ ಕೂತಿದ್ದಾಳೆ. ಸೊ ಲೈಟ್ ಆಗಿ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ನನಗೆ ಬೊಟ್ಟೆ ಹಾಕಿಲ್ಲ ಇಲ್ಲಿ. ಇದು ರಾಂಗ್, ದಿಸ್ ಇಸ್ ರಾಂಗ್. ಇಲ್ಲಿ ಬೊಟ್ಟೆ ಹಾಕಬೇಕು. ವೇರ್ ಇಸ್ ಯೋರ್ eraser? ನೋ. ಓಕೆ. ನನಗೆ ಬೊಟ್ಟೆ ಹಾಕಬೇಕು. ಓಕೆ. ಅಲ್ಲಿ ಡಾಟ್ ಡಾಟ್ ಇಟ್ಟು ಅವ್ರಿಗೆ ಅಭ್ಯಾಸ ಮಾಡಿಸಿದ್ದಾರೆ. ಸೊ ಎಲ್ಲಿಗೆ ಟಚ್ ಆಗ್ಬೇಕು, ಯಾವ ರೀತಿ ಬರಬೇಕು ಅಂತ. ಸೊ ಆತರ ಡಾಟ್ ಇಟ್ಕೊಡು ಅಂತ ಕೇಳ್ತಿದ್ದಾಳೆ. ಸೊ ಅದನ್ನ ಮಾಡ್ತಿದೀನಿ. ಓಕೆ. ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಈ ಬ್ಲೂ ಇಂದ ನೋಡು, ಬ್ಲೂ ಇಂದ ಟಚ್ ಆಗಿ ಪಾಯಿಂಟ್ಗೆ ಹೋಗಿ ಆಮೇಲೆ ಹಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಈ ಬ್ಲೂ ಮೇಲೆ ಹಿಂಗ್ ಲೈನು. ಸೊ ನೀನು ಹಿಂಗೋಗಿ ಹಿಂಗ್ ತಗೊಂಬಂದು ಆಮೇಲೆ ಇಲ್ಲಿಗೆ ಲೈನು, ಸ್ಲ್ಯಾಂಟಿಂಗ್ ಲೈನು, ಹಿಂಗೆ ಸ್ಲ್ಯಾಂಟಿಂಗ್ ಲೈನ್ ಇದು. ಹಿಂಗೋಗಿ ಹಿಂಗ್ ತಗೊಂಡ್ ಬಂದು ನೀಟಾಗಿ ಇಲ್ಲಿಗೆ ಈ ಬ್ಲೂ ಲೈನ್ಗೆ, ಆಮೇಲೆ ಇದಕ್ಕೆ ಹಿಂಗೆ. ಆಯ್ತಾ? ಓಕೆ. ಆಮೇಲೆ ಸ್ಲೀಪಿಂಗ್ ಲೈನ್ ಇಲ್ಲಿ ಮಧ್ಯಕ್ಕೆ ನೀಟಾಗಿ ನೀನೇ ಬರೀಬೇಕು. ಬ್ಲೂ ಲೈನ್. ವೆರಿ ಗುಡ್. ಸ್ಟಾಪ್ ನೀಟಾಗಿ ಈ ಕಡೆ. ಬ್ಲೂ ಲೈನ್ ಹತ್ರ ಹೋಗು. ಸ್ಲೀಪಿಂಗ್ ಲೈನ್. ವೆರಿ ಗುಡ್. ಪರಿ ಹೋಮ್ವರ್ಕ್ ಆಯ್ತಾ? ಮಾಡ್ದ್ಯಾ? ನೀಟಾಗಿ ಬರಿಬೇಕು ಇನ್ಮೇಲೆ, ಆಯ್ತಾ? ಈ ತರ ಎಲ್ಲ ಮ್ಯಾಮ್ ಈ ತರ ಎಲ್ಲ ಪಾಯಿಂಟ್ ಎಲ್ಲ ಮತ್ತೆ ಹಾಕೊಡಲ್ಲ. ಆ ತರ ಎಲ್ಲ ಪಾಯಿಂಟ್ ನೀವೇ ಹಂಗೆ ಡೈರೆಕ್ಟ್ ಆಗಿ ಬರಿಬೇಕು, ಗೊತ್ತಾ? ಎಸ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಹೋಮ್ವರ್ಕ್ ಬರ್ಸಿದ್ದು ತುಂಬಾನೇ ಖುಷಿ ಆಯ್ತು ನನಗಂತೂ. ಸೊ ಇಲ್ಲಿ ಯಾವ ರೀತಿ ಬರೆದಿದ್ದಾಳೆ ಅಂತ. ಸೊ ಇದು ಬಂದ್ಬಿಟ್ಟು ಅವ್ರ ಕ್ಲಾಸ್ ವರ್ಕ್ ಇದು. ಸೊ ಇದೊಂದು ಮಾತ್ರ ಹೋಮ್ವರ್ಕ್ ಅಂತ ಕೊಟ್ಟಿದ್ರು. ಸೊ ಇದನ್ನ ಬರ್ಸಿದ್ದೀನಿ. ಸ್ವಲ್ಪ ಡಾಟಿಂಗ್ ಆ ತರ ಡಾಟ್ ಇಟ್ಕೊಟ್ಟಿದ್ದೆ. ಸೊ ಅದ್ರ ಮೇಲೆ ಅವಳು ನೀಟಾಗಿ ಬರೆದ್ಲು. ಟ್ರೇಸ್ ಅಲ್ಲ, ಆಕ್ಚುಲಿ ಪಾಯಿಂಟ್ ಮಾತ್ರ ಮಾಡ್ಕೊಟ್ಟಿದ್ದೆ. ಸೊ ಅದ್ರ ಮೇಲೆ ಬರ್ದಿದ್ದಾಳೆ. ಸೊ ಓಕೆ, ಪರವಾಗಿಲ್ಲ. ನೋಡ್ಬೇಕು ನೆಕ್ಸ್ಟ್ ಎಲ್ಲ ಯಾವ ರೀತಿ ಬರೀತಾಳೆ ಅಂತ. ಯೂಶಲಿ ಇವಳು ಆಕ್ಚುಲಿ ABCD ನ 2.5 ವರ್ಷಕ್ಕೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು.
ಬಟ್ ಇವಾಗ ಇಲ್ಲಿ ನೀಟಾಗಿ ಅದೇ ಲೈನಿಗೆ ಅದೇ ಟಚ್ ಆಗಬೇಕಲ್ಲ ನೀಟಾಗಿ. ಸೊ ಆ ರೀತಿ ಬರೆಯೋದಕ್ಕೆ ಇವಾಗ ಅಭ್ಯಾಸ ಆಗ್ತಾ ಇದ್ದಾಳೆ. ಅವಾಗ ಆಕಾರ ಇಲ್ದೇನೆ ಹೆಂಗೋ ಬರಿತಾ ಇದ್ಲು ಇವಾಗ. ಸೊ ಇವಾಗ ನೀಟಾಗಿ ಸ್ವಲ್ಪ ಪರ್ಫೆಕ್ಷನ್ ಬರಬೇಕು ಅದು. ಸೊ ಹೋಗ್ತಾ ಹೋಗ್ತಾ ಆಗುತ್ತೆ ಅದು. ನಾವು ಇವಾಗಲೇ ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮ್ಯಾಮ್ ಕೂಡ ಫೋರ್ಸ್ ಮಾಡಬೇಡಿ, ಅವ್ರು ಹೆಂಗೆ ಬರೀತಾರೋ ಹಾಗೆ ಬರೀಲಿ, ಪರ್ಫೆಕ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತಲೇ ಹೇಳಿದರು. ಸೊ ಅದಕ್ಕೆ ನಾವು ಅಷ್ಟೊಂದು ಪರ್ಫೆಕ್ಟ್ ಎಲ್ಲ ಕೇಳಲಿಲ್ಲ ಅವಳಿಗೆ. ಸೊ ತಕ್ಕ ಮಟ್ಟಿಗೆ ಬರೆದಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವಳ ಹೋಮ್ವರ್ಕ್ ಕತೆ. ಆ್ಯಂಡ್ ಇವತ್ತಿನ ದಿನ, ಇವತ್ತು ಸ್ಯಾಟರ್ಡೆ, ಸೊ ನೆನ್ನೆಲ್ಲ ಆಟ ಆಡೋಕೆ ಬಿಟ್ಬಿಟ್ಟಿದ್ದೆ ಅವಳಿಗೆ. ಸೊ ಇವತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ, ಇವತ್ತು ಬರೀಲಿ ಅಂದ್ಬಿಟ್ಟು ಇವತ್ತು ಬರೆಯೋಕ್ಕೆ ಕೊಟ್ಟಿದ್ದೆ, ಬರೆದ್ಲು. ಆ್ಯಂಡ್ ನೆಕ್ಸ್ಟು ನಾನು ಇವತ್ತು ನಮಗೆ ಇವತ್ತು ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಅವಳು ರೈಮ್ಸ್ ಹೇಳ್ತಾ ಇದ್ದಾಳೆ. ರೈಮ್ಸ್ ಎಲ್ಲ ಹೇಳ್ಬಾರ್ದಿಲ್ಲ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಸೊ ನಾನು ಮಾತಾಡೋಕೆ, ಮಮ್ಮಿ ಮಾತಾಡೋಕೆ ಡಿಸ್ಟರ್ಬ್ ಆಗುತ್ತಲ್ಲ. ಇವಾಗ ನಾನು ಮಾತಾಡ್ಬಿಡ್ತೀನಿ. ಸೊ ಆಮೇಲೆ ಮಾತಾಡೋಣ ಆಯ್ತಾ. ಯಾವ್ದೋ ಹೊಸ ರೈಮ್ಸ್ ಹೇಳ್ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅದನ್ನ ಹೇಳ್ತಾ ಇದ್ದಾಳೆ. ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಬಂದು ಏನಾದ್ರು ಒಂದ್ ಸ್ವಲ್ಪ ಹೇಳ್ತಾಳೆ. ಕೆಲವು ಮಕ್ಕಳು ಅದು ಹೇಳಲ್ಲ ಅನ್ಸುತ್ತೆ. ಅದ್ರಲ್ಲಿ ಏನೋ ಕಾಕ್ರೋಚ್ ಸಮಥಿಂಗ್ ಏನೋ ಬರುತ್ತೆ ಅನ್ಸುತ್ತೆ. ಆ ಟೈಮಲ್ಲಿ ಅಂತ ಕಿರ್ಚ್ಕೋಬೇಕು ಅಂತ ಹೇಳಿದ್ದಾರೆ ಅನ್ಸುತ್ತೆ. ಸೊ ಅದನ್ನ ಅವಳು ಹೇಳ್ತಾ ಹೋಗ್ತಾಳೆ. ನಾನು ಸಡನ್ ಆಗಿ ಏನಪ್ಪ ಆಗೋಯ್ತು, ಅವಾಗ ಓಡಾಡ್ಕೊಂಡು ಹೇಳ್ತಾ ಇರ್ತಾಳೆ ರೈಮ್ಸ್ನ. ಏನಪ್ಪ ಆಯ್ತು ಅಂತ ಅನ್ಕೊಂತೀನಿ ನಾನು. ನೋಡಿದ್ರೆ ಅದು ಕಾಕ್ರೋಚ್ ಬರುತ್ತೆ ಮಮ್ಮಿ ಅದರಲ್ಲಿ, ಅದಕ್ಕೆ ಅವಾಗ ಅಂತ ಅನ್ಬೇಕಂತೆ. ಆ ರೀತಿ ಹೇಳ್ತಾ ಇದ್ದಾಳೆ. ಆ್ಯಂಡ್ ಓಕೆ ಸರಿ ಬಿಡಮ್ಮ ಅಂತ ಅಂದ್ಬಿಟ್ಟು ಸುಮ್ಮನೆ ಇರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇವತ್ತು ಇಂಪಾರ್ಟೆಂಟ್ ಥಿಂಗ್ ಅಂತ ಏನಂದರೆ, ಇವತ್ತು 6th July 2024. ಇವತ್ತು ಆ್ಯಕ್ಚುಲಿ ಇವ್ರ ಸ್ಕೂಲಲ್ಲಿ ಇವತ್ತು ವರ್ಕ್ಶಾಪ್ ಇತ್ತು. ಸೊ ಓನ್ಲಿ ಫಾರ್ ಪೇರೆಂಟ್ಸ್ ಅದು. ಕಿಡ್ಸ್ ಆರ್ ನಾಟ್ ಅಲೌಡ್ ಅಂತಾನೆ ಇತ್ತು. ಸೊ ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ನಾನು ಮಾತ್ರ ಹೋಗಿದ್ದೆ. ಪೇರೆಂಟ್ ಅಂದರೆ ಲೈಕ್ ಇವತ್ತು ಇವ್ರ ಪಪ್ಪ ಬ್ಯುಸಿ ಇದ್ರು. ಸೊ ಅದಕ್ಕೋಸ್ಕರ ನಾನೊಬ್ಳೆ ಹೋಗಿದ್ದೆ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಅದು ಬಂದ್ಬಿಟ್ಟು ಫೋನಿಕ್ಸ್ ಆ್ಯಂಡ್ ಕನ್ನಡಕ್ಕೆ ಹಂಬೆಗಾಲು ಅಂತ. ಸೊ ಮಕ್ಕಳಿಗೆ ಯಾವ ರೀತಿ ಅಂದರೆ ಅದರಲ್ಲೆಲ್ಲ ಸೌಂಡ್ಸ್ ಇರುತ್ತಲ್ಲ, ಇಟ್ಸ್ ನಥಿಂಗ್ ಬಟ್ ಸೌಂಡ್. ಫೋನಿಕ್ಸ್ ಅಂತ ಅಂದ್ರೆ ಏನು, ಕನ್ನಡಕ್ಕೆ ಹಂಬೆಗಾಲು, ಕನ್ನಡದ ಬಗ್ಗೆ, ಕನ್ನಡ ಅಕ್ಷರ, ವರ್ಣಮಾಲೆ, ಸೊ ಈ ತರ ಎಲ್ಲ ಹೇಳ್ಕೊಟ್ರು. ನಾವು ಮನೆಯಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದನ್ನೆಲ್ಲ ನಮಗೆ ಹೇಳ್ತಾ ಹೋದ್ರು. ಫೋನಿಕ್ಸ್ ಅಂತ ಅಂದ್ರೇನು, ಅದ್ರಲ್ಲಿ ಯಾವ್ದಾವ್ದು ರೀತಿ ಸೌಂಡ್ಸ್ ಇದೆ. ಇಂಗ್ಲೀಷಲ್ಲಿ ಇರೋದೇ 26 letters, ಬಟ್ ಅದರಲ್ಲಿ 44 ಸೌಂಡ್ಸ್ ಸಿಗುತ್ತೆ. ಸೊ ಆ ಸೌಂಡ್ಸ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಹೇಳ್ಕೊಟ್ರು. ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡೋದು, ಈ ಥರ ಎಲ್ಲ ಹೇಳ್ಕೊಟ್ರು. ತುಂಬ ಚೆನ್ನಾಗಿತ್ತು. ಯಾವ್ಯಾವ ವರ್ಡ್ಸ್ ಬರುತ್ತೆ ಮಕ್ಕಳಿಗೆ. ಯೂಶಲಿ ಫೋನಿಕ್ಸ್ ಅಂತ ಅಂದರೆ ಜಸ್ಟ್ 2 letters ಕೂಡ್ಕೊಂಡು ಒಂದು ವರ್ಡ್ ಆಗೋವಂಥ ಒಂದು ಆ ರೀತಿನ ಸ್ಟಾರ್ಟ್ ಆಗೋದು. ಸೊ ಅದರಲ್ಲಿ ಯೂಶಲಿ ಆ ರೀತಿ ವರ್ಡ್ಸ್ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದರಲ್ಲೇ ರೈಮ್ಸ್ ಎಲ್ಲ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಲೂಯೆನ್ಸಿ ಇಂಪ್ರೂವ್ ಮಾಡೋದಕ್ಕೆಲ್ಲ ಅದು ಹೆಲ್ಪ್ ಮಾಡುತ್ತೆ ಫೋನಿಕ್ಸ್. ಸೊ ಫೋನಿಕ್ಸ್ ಸಾಂಗ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಹೇಳಿದ್ರು. ಸೆಕೆಂಡ್ ಹಾಫು ಕನ್ನಡಕ್ಕೆ ಹಂಬೆಗಾಲು, ಅದ್ರ ಮೇಲೆ ವರ್ಕ್ಶಾಪ್ ನಡೀತು. ಅದು ಕೂಡ ಚೆನ್ನಾಗಿತ್ತು. ಕನ್ನಡದಲ್ಲಿ ಇರೋದು 49 ಅಕ್ಷರಗಳು, 49 ಅಕ್ಷರಗಳು. ಅದ್ರಲ್ಲಿ ನಮಗೆ ಯಾವ ರೀತಿ ಸೌಂಡ್ಸ್ ಇರುತ್ತೆ, ಲೆಟರ್ಸ್ನ ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ, ಯಾವ ರೀತಿ ಉಚ್ಚಾರಣೆ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಆ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಸೊ ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಇತ್ತು. ಸೊ ಅಲ್ಲೂ ಕೂಡ ಸೇಮ್ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಅಲ್ಲೆಲ್ಲ ಫೋಟೋಸ್ ಮತ್ತು ವಿಡಿಯೋಸ್ನ ತಗೊಳಕ್ ಬಿಡಲ್ಲ. ಅದನ್ನೇನಿದ್ರು ಫೇಸ್ಬುಕ್ ಪೇಜ್ನಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ನಾವು ಕೂಡ ಅಲ್ಲಿಂದಾನೇ ಫೋಟೋಸ್ನೆಲ್ಲ ಸೇವ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು. ಆಮೇಲೆ ಬರ್ತಾ ಇವತ್ತು ಅವಳಿಗೆ ಸ್ಕೂಲ್ ಜಾಕೆಟ್ ನಾನು ಆರ್ಡರ್ ಮಾಡಿದ್ದೆ ಸ್ಕೂಲ್ನಲ್ಲೇ, ಅದು ಕೂಡ ಸಿಕ್ತು. ಸೊ ಯಾವ ರೀತಿ ಇತ್ತು ತೋರ್ಸೋಣ. ಸ್ಕೂಲ್ನಲ್ಲಿ ಅವಳಿಗೆ ಜಾಕೆಟ್ ನಾನು ಆರ್ಡರ್ ಮಾಡಿದ್ದೆ. ಸೊ ಅದು ಇವತ್ತು ಬಂತು. ಸೊ ಯಾವ ರೀತಿ ಇದೆ ಅಂತ ನೋಡಿ. ಸೊ ಈ ಥರ ಸ್ಕೂಲ್ದು ಅವ್ರದ್ದು ಲೋಗೋ ಎಲ್ಲ ಹಾಕಿ ಡ್ಯಾಫೋಡಿಲ್ಸ್ ಇಂಗ್ಲೀಷ್ ಸ್ಕೂಲ್ ಅಂತ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೂ ವೆಲ್ ಆಲ್ ಯು ಡೂ ಅಂತ ಹಾಕಿದ್ದಾರೆ. ನೈಸ್, ಪಾಸಿಟಿವ್ ಆಗಿ ಇದೆ. ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗಿದು? ಇಷ್ಟ ಆಯ್ತು. ಆ್ಯಕ್ಚುಲಿ ಫಸ್ಟ್ ಎಲ್ಲ ಬ್ಲೂ ಅಂತ ಹೇಳ್ತಾ ಇದ್ರು, ಬಟ್ ಏನೋ ಕಿಡ್ಸಿಗೆ ಅಂತ ರೆಡ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ರೆಡ್ ಜಾಕೆಟ್ ಕೊಟ್ಟಿದ್ದಾರೆ. ಖುಷಿ. ಓಕೆ, ಇದಿಷ್ಟು ಆಯಿತು. ಸೊ ಇದಿಷ್ಟು ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನನಗೂ ನಿದ್ದೆ ಇರಲಿಲ್ಲ. ಫುಲ್ಲು ನೆನೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ನನಗೂ ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಮಾರ್ನಿಂಗ್ ಕೂಡ ಸ್ವಲ್ಪ ಅದು ಇದು ಕೆಲಸಗಳು ಮಾಡಿ ನನಗೂ ತುಂಬ ಟಯರ್ಡ್ ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ
ಆಮೇಲೆ ಒಂದು ಸಂಜೆ 5 ಗಂಟೆಗೆ ನಾವು ಹೊರಟಿದ್ದು ಇದಕ್ಕೆ ಹೋಗಿದ್ವಿ, ಮಲ್ಲೇಶ್ವರಂ ಲಲಿತಾ ಜ್ಯುವೆಲ್ರಿಗೆ ಹೋಗಿದ್ವಿ. ಸೊ ಸ್ಕೀಮ್ಸ್ ಎಲ್ಲ ಇರುತ್ತಲ್ಲ, ನಾನು ತುಂಬ ಹಿಂದೆ 1.5 ವರ್ಷದ ಸ್ಕೀಮ್ಸ್ಗೆಲ್ಲ ಹಾಕ್ತಿದ್ದು, ಬಟ್ ಮತ್ತೆ ಗ್ಯಾಪ್ ಆಗೋಗಿತ್ತು. ಸೊ ಇವಾಗ ಮಗು ಎಲ್ಲ ಆಗಿ, ಸೆಕೆಂಡ್ ಮಗು ಎಲ್ಲ ಆಗಿ ನನಗೆ ತುಂಬ ಗ್ಯಾಪ್ ಆಗಿತ್ತು. ಸೊ ಅದಕ್ಕೆ ಇವಾಗ ಹಾಕೋಣ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ಲಲಿತಾ ಜ್ಯುವೆಲ್ರಿನಲ್ಲಿ ನಂಗೆ ಏನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅವ್ರ ಹತ್ರ ಬ್ರೌಚರೇ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಇದು ಲಲಿತಾ ಜ್ಯುವೆಲ್ರಿ ಬ್ರೌಚರ್ ಇದು. ಸೊ ಇದು ಒಂದು ಸ್ಕೀಮ್ ಇರುತ್ತೆ, ಇದೊಂದು ಸ್ಕೀಮ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ ಬೋನಸ್ ಇರಲ್ಲ. ಮುಂಚೆ ಎಲ್ಲ ಬೋನಸ್ ಕೊಡ್ತಾಯಿದ್ರು, ಅಡಿಷ್ನಲ್ ಬೋನಸ್ ಒಂದು ಕೊಡ್ತಾಯಿದ್ರು, ಬಟ್ ಬೋನಸ್ ಇಲ್ಲ. ಸೊ ಇದು 11 ಮಂತ್ಸ್ಗೆ ಇರೋವಂಥದ್ದು. ಇದು ಏನಪ್ಪ ಅಂತಂದರೆ ನಮಗೆ ಬೋನಸ್ ಕೊಡಲ್ಲ, ಬಟ್ ವೇಸ್ಟೇಜ್ ಚಾರ್ಜಸ್ ಇಲ್ಲ, ಫುಲ್ ಫ್ರೀ, ವೇಸ್ಟೇಜ್ ಚಾರ್ಜಸ್ ಇರಲ್ಲ. ಸೊ ಅದಕ್ಕೆ ನಾನು ಇದನ್ನು ಇವೆರಡರಲ್ಲಿ ಯಾವ್ದು ಬೆಟರ್ ಅಂತಂದರೆ ಇದು ಬೆಟರ್. ಸೊ ಇದು ಬೆಸ್ಟ್ ಅಂತ ಅನಿಸ್ತು. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿ ಅಪ್ಲೈ ಮಾಡಿ ಬಂದೆ. ಇದರಲ್ಲಿ ಏನಂತ ಅಂದರೆ 50% ವೇಸ್ಟೇಜ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ 50% ಬೋನಸ್ ಕೊಡ್ತಾರೆ 1 ಮಂತ್ದು. ಅಂದರೆ ಇವಾಗ 5,000 ನೀವು ಕಟ್ತಾ ಹೋಗ್ತಾ ಇದ್ದೀರಾ ಅಂತ ಅಂದರೆ 2.5 ಅಂದರೆ 2,500 ನಿಮಗೆ ಬೋನಸ್ ಆಗಿ ಕೊಡ್ತಾರೆ. ಅದಷ್ಟೇ ಇದರಲ್ಲಿ. ಬಟ್ ವೇಸ್ಟೇಜ್ದು ಕಂಪ್ಲೀಟಾಗಿ ಕಟ್ ಆಗೇ ಆಗುತ್ತೆ. ಸೊ ಅದಕ್ಕೆ ಅಂತ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಕಾರ್ಡ್ ಅಪ್ಲೈ ಮಾಡ್ಕೊಂಡಿದ್ದೀನಿ, ಒಂದು ನನ್ನ ಕಸಿನ್ಗೆ, ಒಂದು ನನಗೆ ಅಂತ. ಸೊ 5,000 ಇಬ್ರು ಕಟ್ಕೊಂಡು ಹೋಗ್ತಾ ಇದ್ದೀವಿ, ಕಟ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಹೆಣ್ಮಕ್ಳು ಇರೋ ಮನೆಯಲ್ಲಿ ಈ ಥರ ಒಂದು ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಗೋಲ್ಡ್ ಯಾವತ್ತಾದರೂ ಒಂದು ಹೆಲ್ಪ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಇಂದ್ರ ಮೇಲಾದರೂ ಅಂತಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿದ್ದಾಗ ಅದು ಒಂದಲ್ಲ ಒಂದಿನ ಉಪಯೋಗ ಆಗೇ ಆಗುತ್ತೆ. ಸೊ ಬೆಟರ್ ಗೋ ವಿತ್ ದಿಸ್. ಎಸ್ ಫ್ರೆಂಡ್ಸ್, ಆಮೇಲೆ ನೆಕ್ಸ್ಟು ನಾವು ಹಂಗೆ ಮಲ್ಲೇಶ್ವರಂಗೆ ಹೋಗಿದ್ವಲ್ಲ. ಸೊ ಅಲ್ಲೇ ಲೋಕಲ್ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಬಂದ್ವಿ. ನಾನು ಪರಿ ಹೋಗಿದ್ದು ಹೊರಗಡೆ. ಸೊ ಲಲಿತಾ ಜ್ಯುವೆಲ್ರಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗ ಅಳ್ತಾ ಇದ್ದಾನೆ, ಸೊ ಡಿಸ್ಟ್ರಾಕ್ಟ್ ಆಗ್ತಿದೆ ಸ್ವಲ್ಪ. ಸೊ ಡೋಂಟ್ ವರಿ. ಸೊ ಏನು ಶಾಪಿಂಗ್ ಮಾಡ್ಕೊಂಬಂದ್ವಿ, ಆ್ಯಕ್ಚುಲಿ ಈ ಸತಿ ನನಗೆ ಅಂತಲೇ ಶಾಪಿಂಗ್ ಮಾಡ್ಕೊಂಬಂದಿರೋದು. ಸೊ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಸೊ ದೀಸ್ ಆರ್ ದಿ ಡ್ರೆಸ್ಸಸ್ ವಿಚ್ ಐ ಹ್ಯಾವ್ ಪರ್ಚೇಸ್ಡ್. ಸೊ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು, ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಇದು ಫುಲ್ ಲೆಂತ್ ಇದೆ, ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಜನ ತೊಗೋತಾ ಇದ್ರು ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಕೂಡ ತೊಗೊಂಡೆ. ಒಂದಕ್ಕೆ 750 ಹೇಳಿದ್ರು. ಐ ಡೋಂಟ್ ನೋ ಜಾಸ್ತಿನ ಏನು ಅಂತ, ಸ್ವಲ್ಪ ಕಮ್ಮಿ ಮಾಡಿಸಿದೆ ಬಾರ್ಗೇನ್ ಮಾಡಿ. ಸೊ ಬಟ್ ತುಂಬಾ ಚೆನ್ನಾಗಿದೆ. ವರ್ಕ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಕಂಪ್ಲೀಟಾಗಿ. ಆ್ಯಂಡ್ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ವೈಟ್ ವಿತ್ ಪರ್ಪಲ್ ಕೈಂಡ್, ಡಾರ್ಕ್ ಪರ್ಪಲ್, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಾಂಬಿನೇಷನ್ ಪ್ಯಾಂಟ್. ಇದು ನಂಗೆ ಪ್ಯಾಂಟ್ ತುಂಬಾ ಇಷ್ಟ ಆಯಿತು. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಸೊ ಸಿಲ್ಕ್ ಕೈಂಡಲ್ಲಿದೆ ಸ್ವಲ್ಪ ಮೆಟೀರಿಯಲ್ಲು, ಎಲಾಸ್ಟಿಕ್ ಪ್ಯಾಂಟ್ ವೇರು. ಸೊ ತುಂಬಾ ಚೆನ್ನಾಗಿದೆ. ಈ ಥರ ಕಾಂಬಿನೇಷನಲ್ಲಿ ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ತೊಗೊಂಡೆ. ಆ್ಯಂಡ್ ವೇಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಫುಲ್ ಸೆಟ್ ನೋಡಿದ್ನಲ್ಲ, ತುಂಬಾ ಇಷ್ಟ ಆಗೋಯ್ತು, ಅದಕ್ಕೆ ತೊಗೊಂಡೆ. ಸೊ ಈ ಥರ ಕಾಂಬಿನೇಷನಲ್ಲಿ ನನ್ನ ಹತ್ರ ಯಾವತ್ತೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಪರಿಗೂ ಕೂಡ ಇಷ್ಟ ಆಯ್ತಲ್ಲ ಚಿನ್ನ ನಿಂಗೆ ಈ ಥರ? ಇಲ್ಲ, ಆವಾಗಲೇ ಇಷ್ಟ ಆಯಿತು ಅಂತ ಅಂದು. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಆ್ಯಂಡ್ ಎಸ್ ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ಬಟ್ಟೆ ಯಾವುದು ತೊಗೊಂಡಿದ್ದೀನಿ ಅಂತಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಅನಿಸುತ್ತೆ, ಬಟ್ ಹೋಗ್ತಾ ಪ್ಲೇನ್ ಇದೆ. ಸೊ ಇದು ಇಲ್ಲಷ್ಟು ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ ಡಿಸೈನು ಕೂಡ. ಅಫಿಷಿಯಲ್ ಲುಕ್ ಆಗಿದೆ. ಆಫೀಸ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಸಣ್ಣ ಪಾರ್ಟಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಸಿಲ್ಕ್ ಕಾಟನ್ ಸಿಲ್ಕ್ ವೆರ್. ಸೊ ಇದು ಕೂಡ 750 ಹೇಳಿದ್ರು. ಸೊ ಬಾರ್ಗೇನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಟಾಪು. ಇದಕ್ಕೆ ಬಂದು ಪ್ಯಾಂಟು. ಈ ಪ್ಯಾಂಟ್ ಬಂದ್ಬಿಟ್ಟು ಎಲಾಸ್ಟಿಕ್ ಇದೆ ಇದು ಕೂಡ. ಆ್ಯಂಡ್ ಲೈಟಾಗಿ ಪ್ರಿಂಟ್ ಇದೆ ಗೋಲ್ಡಲ್ಲಿ, ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ತಗೊಂಡೆ. ಆ್ಯಂಡ್ ಇದಕ್ಕೆ ಬಂದು ನೆಟೆಡ್ ವೇಲ್ ಇದೆ, ಒಂಥರ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಆ್ಯಂಡ್ ಇದೆಲ್ಲ ಸಣ್ಣ ಫಂಕ್ಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಚಿಕ್ಕ ಪಾರ್ಟಿಗಳಿಗೆಲ್ಲ ಹಾಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡೆ, ಅಫಿಷಿಯಲ್ ಲುಕ್ಕಾಗಿ ಕಾಣಿಸುತ್ತೆ ಅಂತ.
ಅಲ್ಲೇ ಸ್ಟ್ರೀಟ್ ಶಾಪಿಂಗಲ್ಲಿ ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಜೀನ್ಸ್ ಪ್ಯಾಂಟ್ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ಥರನೇ ಸ್ವಲ್ಪ ಕೈಂಡ್ ಆಫ್ ಲೋಕಲ್ ಜೀನ್ಸ್ ಅಂತಲೇ ಅನ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ಸೈಡಲ್ಲಿ ಪ್ಯಾಂಟ್ ಪೆನ್ಸಿಲ್ ಕಟ್ ಇದೆ. ಸೊ ಪೆನ್ಸಿಲ್ ಕಟ್ಟಲ್ಲಿ ಈ ಥರ ಡಿಸೈನ್ ಇದೆ. ಸೊ ಅದಕ್ಕೆ ಬ್ಲ್ಯಾಕ್ ಮತ್ತು ಒಂದು ವೈಟ್ ತೊಗೊಂಡೆ. ಇದು ಜಸ್ಟ್ 200 ರುಪೀಸ್. ಇದು ಕೂಡ ಎಲಾಸ್ಟಿಕ್ ಇದೆ, ಈ ಥರ ಎಲಾಸ್ಟಿಕ್ ಇರುತ್ತೆ. ಸೊ ಅದಕ್ಕೆ ಇದು ತಗೊಂಡೆ. ಸೊ ಇದಿಷ್ಟು ಶಾಪಿಂಗ್. ಆ್ಯಂಡ್ ಇದ್ರ ಜೊತೆಗೆ ಇನ್ನೇನು ತಗೊಂಡೆ, ಎಸ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್ ಕೈಂಡ್ ತೊಗೊಂಡಿದ್ದೀನಿ. ನನಗೆ ತುಂಬ ಬೇಕಾಗಿತ್ತು. ಸೊ ಮ್ಯಾಚಿಂಗ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಬ್ಯಾಗ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ತುಂಬ ದಿನದಿಂದ ಆನ್ಲೈನಲ್ಲೂ ಕೂಡ ಹುಡುಕ್ತಾ ಇದೆ, ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡೋದಕ್ಕೆ ಬೇಜಾರಾಗ್ತಾಯಿತ್ತು. ಸೊ ಅದಕ್ಕೆ ನೋಡ್ಬಿಟ್ಟು ತೊಗೊಳ್ಳೋಣ ಅನ್ನಿಸ್ತಾ ಇತ್ತು. ಸೊ ಹೇಗಿದ್ರು ಮಲ್ಲೇಶ್ವರಂಗೆ ಹೋಗಿದ್ನಲ್ಲ, ಸೊ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ಈ ಬ್ಯಾಗ್ ಮತ್ತು ಈ ಬ್ಯಾಗ್ ತೊಗೊಂಡಿದ್ದೀನಿ. ಈ ಬ್ಯಾಗ್ ಬಂದ್ಬಿಟ್ಟು ಸೊ ಇದಕ್ಕೆ ಚೈನ್ ಆಗಿದೆ ಈ ಥರ. ಸೊ ಅಡ್ಜಸ್ಟಬಲ್, ನಮಗೆ ಎಷ್ಟು ಬೇಕೋ ಆ ಥರ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಓಪನ್. ಸೊ ಇಲ್ಲಿ ಕಂಪಾರ್ಟ್ಮೆಂಟು ಒಂದರಲ್ಲೇ ಡಿವೈಡ್ ಆಗಿದೆ. ಸೊ ಇಲ್ಲಿ ಮಧ್ಯ ಒಂದು ಸಿಪ್ ಇರುತ್ತೆ. ಸೊ ಇಲ್ಲಿ ಮಧ್ಯ ಒಂದು ಸುಮ್ಮನೆ ಎಲ್ಲಾದರೂ ಅಲ್ಲಿ ಇಲ್ಲಿ ಹೋದಾಗ, ಔಟಿಂಗ್ ಹೋದಾಗ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಲ್. ಸೊ ಪರ್ಪಲ್ ಡ್ರೆಸ್ ತೊಗೊಂಡಿದ್ದೀನಿ. ಸೊ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಬೇಕಾದರೆ ಹಾಕೋಬೋದು, ಬೇಡದಾದ್ರೆ ತೆಗಿಬೋದು. ಸೊ ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಹ್ಯಾಂಡ್ ಬ್ಯಾಗ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ಒಂದೇ ಕಂಪಾರ್ಟ್ಮೆಂಟಲ್ಲಿ ಡಿವೈಡ್ ಆಗಿದೆ. ಸೊ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಜಿಪ್ ಥರ ಇದೆ, ಇಲ್ಲೊಂದು ಪಾಕೆಟ್ ಥರ ಇದೆ ಅಷ್ಟೇ. ಇಷ್ಟು ಕ್ಯೂಟ್ ಬ್ಯಾಗ್ಸ್ ನಾನು ಪರ್ಚೇಸ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಇವತ್ತಿನ ಡೇ. ಆ್ಯಂಡ್ ತುಂಬ ಕಲ್ತಿದ್ದು ಇದೆ. ಫೋನಿಕ್ಸ್ ನಮ್ಗೆ ಇವೆಲ್ಲ ಯಾವುದು ಹೇಳ್ಕೊಟ್ಟಿರ್ಲಿಲ್ಲ ಚಿಕ್ಕವರಿದ್ದಾಗ. ನನ್ನ ಮಗಳನ್ನ ಆ ಸ್ಕೂಲಿಗೆ ಸೇರಿಸಿದ್ರಿಂದ ಸೊ ಈ ಥರ ಎಲ್ಲ ವರ್ಕ್ಶಾಪ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ನೀವು ನಿಮ್ಮ ಮಕ್ಕಳನ್ನ ಯಾವ್ದಾದ್ರು ಸ್ಕೂಲಿಗೆ ಸೇರಿಸಿರ್ತೀರಲ್ವ, ಸೊ ಅಲ್ಲಿ ಸ್ಕೂಲಲ್ಲಿ ಏನು ಹೇಳ್ತಾರೆ, ಸೊ ನೀವು ಕೂಡ ಇಂಟರ್ಯಾಕ್ಟ್ ಮಾಡ್ತಾ ಇರಿ ಟೀಚರ್ಸ್ ಹತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನಾದರೂ ಮೀಟಿಂಗ್ಸ್ ಅಂತೆ ಮತ್ತು ಈ ಥರ ಎಲ್ಲ ವರ್ಕ್ಶಾಪ್ ಅಂತ ಕರೆದ್ರೆ ಸೊ ಮಿಸ್ ಮಾಡ್ಕೋಬೇಡಿ. ನೀವು ಕಲಿಯೋದಿರುತ್ತೆ, ನಿಮಗೂ ಕಲಿಯೋದೆಲ್ಲ ಇರುತ್ತೆ. ಸೊ ನಾವೆಷ್ಟೇ ಕಲ್ತಿದ್ರು ಕಮ್ಮಿನೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಹೋದಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಬೋದು. ಸೊ ಅವಾಗ ಡಿಪೆಂಡೆನ್ಸಿ ಇರಲ್ಲ, ಮತ್ತೊಬ್ರ ಹತ್ರ ಕೇಳಿಕೊಂಡು ಮಾಡಿಕೊಂಡು ಎಲ್ಲ ಆ ಥರದ್ದೆಲ್ಲ ಯಾವುದೂ ಇರಲ್ಲ. ಸೊ ನೀವು ಕೂಡ ಇಂಡಿಪೆಂಡೆಂಟ್ ಆಗ್ಬೋದು ಅವಾಗ, ನೀವೇ ಡೈರೆಕ್ಟಾಗಿ ಹೋಗಿ ಕಲಿತಾಗ. ಸೊ ನಿಮಗೂ ಕೂಡ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಂಗೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಕೂಡ ಕಲಿತೆ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಅಷ್ಟೊಂದೆಲ್ಲ ಸೌಂಡ್ಸ್ ಇದೆ ಅಂತ. ಕೆಲವೊಂದೊಂದೆಲ್ಲ ಗೊತ್ತಿತ್ತು, ಬಟ್ ಕೆಲವೊಂದೊಂದು ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ನಾನು ಕೂಡ ಕಲ್ತ್ಕೊಂಡೆ. ಆ್ಯಂಡ್ ಅದಾದಮೇಲೆ ಈ ಥರ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಅದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು. ಮನೆಯಲ್ಲಿ ಹೆಣ್ಮಕ್ಳು ಇರೋ ಕಡೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇರಲೇಬೇಕು. ಸೊ ಅದೆಲ್ಲ ಮಾಡಿದೆ, ನನಗೂ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್, ಸೊ ಅದು ಕೂಡ ತುಂಬಾ ಖುಷಿ ಆಯಿತು. ಸೊ ಕಂಪ್ಲೀಟಾಗಿ ಇವತ್ತು ನನಗೋಸ್ಕರ ಒಂದು ಟೈಮ್ನ ಸ್ಪೆಂಡ್ ಮಾಡಿದೆ, ಜೊತೆಗೆ ನನ್ನ ಮಗಳಿಗೋಸ್ಕರನೂ ಕೂಡ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಅದರ ಜೊತೆಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡ್ಬೋದು. ಎಲ್ಲಾದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಹೆಂಡಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.